ಮೋಸೆ ಅರಿತುಕೊಂಡನು. ಮೋಸೆ ತನ್ನ ಕರೆಗಳನ್ನು ಜೋಡುಗಳಂತೆ ಮೇಲೆತ್ತಿ ಕರ್ತನನ್ನು ಸ್ತುತಿಸಿ ಆರಾಧಿಸುವಾಗ ಇಸ್ರಾಯೇಲರಿಗೆ ಜಯ ಉಂಟಾಯಿತು. ನಮ್ಮ ದುಃಖಗಳು, ನಮ್ಮ ಕಷ್ಟಗಳು, ನಮ್ಮ ಜೀವನದಲ್ಲಿ ಹೊಡೆಯಲಾಗದೇ ಇರುವಂತ ಪ್ರಶ್ನೆಗಳಿಗೆ ಉತ್ತರ ದೇವರನ್ನು ಸ್ತುತಿಸುವಾಗ, ದೇವರನ್ನು ಪ್ರಾರ್ಥಿಸುವಾಗ ಬಿಡುಗಡೆ ಉಂಟು, ನಮಗೆ ಅನುಭವ ಉಂಟು, ನಮ್ಮ ಪ್ರಶ್ನೆಗೆ ಉತ್ತರ ಉಂಟು. ವಿಶ್ವಾಸದಿಂದ ನಾವು ಕೇಳೋಣ. ಕೇಳಿದರೆ ಹೊಟ್ಟೆ ಕಿರಿಮೆಂದು ಹೇಳಿದ ದೇವರು, ಆ ದೇವರ ಹೃದಯವನ್ನು ತಟ್ಟೋಣ, ಹೃದಯದಲ್ಲಿ ನಾವು ಹುಡುಕೋಣ, ಎಲ್ಲವೂ ಸಿಗುವುದು. ವಿಶ್ವಾಸಿಸಿ ಪ್ರಾರ್ಥಿಸಿ ಆತನನ್ನು ಮಹಿಮೆ ಪಡಿಸೋಣ.
ಇಸ್ರೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಚೆರಿಕೋ ಕೋಟೆಯು ಮುರಿದು ಬಿತ್ತು. ಇಸ್ರೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಚೆರಿಕೋ ಕೋಟೆಯು ಮುರಿದು ಬಿತ್ತು. ನೀ ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಯೇಸು ನಾಮನೇ ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆಯಿಲ್ಲ. ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ. ನಿನಬಿದರೆ ನಡೆಯದ ಅದ್ಭುತವಿಲ್ಲ. ಕರಗಳ ಮೇಲೆ ಕೇಳೋಣ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ಸತ್ಯದೇವರೇಸು ಮಾತ್ರ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ಯೇಸುವನ್ನೇ ನೋಡುತ್ತಾ ಹೇಳೋಣ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪ್ರೀತಿಗಾಗಿ ಜೀವ ಕೊಟ್ಟ ಒಬ್ಬರೇ ದೇವರೇಸು. ಸೇರಿದ ಗಟ್ಟಿಯಾಗಿ ನಿನ್ನ ಸ್ವರವೆತ್ತಿ. ನಿನ್ನ ಹಾಗೆ ಯೇಸುವನ್ನ ಕೇಳ್ತಾ ಇದ್ದೀವಿ. ಗಟ್ಟಿಯಾಗಿ ಸ್ವರವನ್ನೇ ಕೇಳೋಣ. ನಿನ್ನ ನಿನ್ನ ಹಾಗೆ ಯೇಸಪ್ಪ, ಯೇಸಪ್ಪ, ನೀನಿಲ್ಲದೆ ನಾನಿಲ್ಲಪ್ಪ. ಸ್ವರದಲ್ಲಿ ಕೊಡಿ.
ನಮ್ಮ ಪ್ರಾರ್ಥನೆಗೆ ತಡೆಯಾಗಿರುವ ಎಲ್ಲ ತಡಸಗಳನ್ನು ದೇವರ ಕರಗಳಲ್ಲಿ ಸಮರ್ಪಿಸೋಣ. ನಾವು ಲೋಕದಲ್ಲಿ ಜೀವಿಸುವಾಗ ವಿಶ್ವಾಸದ ಕೊರತೆಗಳು ನಮ್ಮಲ್ಲಿ ಉಂಟಾಗುವುದು ಸಹಜ. ನೀತಿವಂತರ ದೇವರಲ್ಲ ನಮ್ಮ ದೇವರು, ಪಾಪಿಗಳಿಗಾಗಿ ಧರೆಗೆ ಇಳಿದು ಬಂದ ದೇವರು. 99 ಸತ್ಪುರುಷರಿಗಾಗಿ ಅಲ್ಲ, ಕಳೆದು ಹೋದ ಒಂದು ವ್ಯಕ್ತಿಯನ್ನು ಹುಡುಕಿ ಬಂದೆ ಎಂದು ದೇವರು ಅರಿಕೆ ಮಾಡಿದರು. ಅವೆಲ್ಲರೂ ಪಾಪಿಗಳೇ ಆಗಿದ್ದರು. ನಮ್ಮ ಪಾಪಗಳ ಮುಕ್ತಿಗಾಗಿ ಪ್ರಾಣ ಕೊಟ್ಟು ಮೃತ್ಯುಂಜಯರಾಗಿ ನಮ್ಮನ್ನು ಪಾಪದಲ್ಲಿ ತಳ್ಳಿ ಬಿಡದೆ ನಮ್ಮನ್ನು ಮೇಲೆತ್ತಿ ನಮಗೊಬ್ಬ ಪೋಷಕರ ಕೃಪೆಯನ್ನು ಅನುಗ್ರಹಿಸಿದ ದೇವರು ನಮ್ಮ ಮುಂದೆ ಇದ್ದಾರೆ. ಚಿಂತಿಸಬೇಡ ಸಹೋದರ, ಚಿಂತಿಸಬೇಡ ಸಹೋದರಿ. ನಿನ್ನ ಮುಂದೆ ನಿಂತಿರುವ ದೇವರು ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುವವರು. ನಿನಗಾಗಿ ಸಕಲವನ್ನು ತೊರೆದು ಬಿಡುವೆ ಎಂದು ವಾಗ್ದಾನ ಮಾಡಿದರು. ಸುಡಾನ್, ಸೇಬಾ ನಾಡುಗಳನ್ನೇ ತೊರೆದು ಬಿಡುವೆ, ಜನಾಂಗವನ್ನೇ ತೊರೆದು ಬಿಡುವೆ ಎಂದು ವಾಗ್ದಾನ ಮಾಡಿದರು. ನೀ ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ನೀ ನನ್ನ ದೃಷ್ಟಿಯಲ್ಲಿ ಘನವಂತನು, ನೀ ನನ್ನ ದೃಷ್ಟಿಯಲ್ಲಿ ಅತೀ ಪ್ರಿಯನು. ತ್ಯಜಿಸುವೆ ಜನರನ್ನು, ಜನಾಂಗವನ್ನು ನಿನಗೋಸ್ಕರ ಎಂದು ತನ್ನ ಏಕಮಾತ್ರ ಪುತ್ರನನ್ನೇ ಈ ಧರೆಗೆ ಕಳಿಸಿ ನನ್ನನ್ನು ನಿನ್ನನ್ನು ವಿಮೋಚಿಸಿದ ದೇವರು ಅತ್ಯುನ್ನತರು ನಮ್ಮ ಮುಂದೆ ಇದ್ದಾರೆ. ಇದೆಲ್ಲ ನೋವುಗಳನ್ನು ಸಮರ್ಪಿಸಿ ಹೇಳು, ಅಪ್ಪ, ನನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡಲು ನೀನು ಮಾತ್ರ ಶಕ್ತನು. ನಿನ್ನ ಬಳಿ ಬಂದಿದ್ದೇನೆ. ನಿನ್ನ ಬಳಿಯಲ್ಲಿ ನನ್ನ ಭಾರವಾದ ಹೃದಯಗಳನ್ನೆಲ್ಲ ಸಮರ್ಪಿಸುತ್ತ ನಿನ್ನ ಮಗನಾಗಿ ನಿನ್ನ ಮಗಳಾಗಿ ಜೀವಿಸುವ ಕೃಪೆಯನ್ನ ಎದುರು ನೋಡುತ್ತಿದ್ದೇನೆ. ನೀನು ಅನುಗ್ರಹಿಸುವ ದೇವರು, ನೀನು ಆಶೀರ್ವದಿಸುವ ದೇವರೆಂದು ನಂಬಿದ್ದೇನೆ. 2 ಕರಗಳನ್ನು ಚಾಚೋಣ. ನಾನು ಬರಿದಾದ ಕರಗಳನ್ನು ನಿನ್ನ ಮುಂದೆ ಚಾಚುತ್ತ ಕರ್ತನೆ, ನಿನ್ನ ಕೃಪೆಯನ್ನು ಎದುರು ನೋಡಿ, ನಿನ್ನ ಕೃಪೆಯ ಅಭಿಷೇಕವನ್ನು ಎದುರು ನೋಡುತ್ತಾ ನಾನು ಈ ಸ್ತುತಿಯ ಬಲಿಯನ್ನು ನಿನಗೆ ಅರ್ಪಿಸುವಾಗ ನನ್ನ ಸ್ತುತಿಯ ಒಂದೊಂದು ಮಾತುಗಳು ನಿನಗೆ ಸಿಂಹಾಸನವಾಗಿ ಮಾರ್ಪಡಲಿ. ನನ್ನ ಸ್ತುತಿಯ ಸಿಂಹಾಸನದ ಮೇಲೆ ನೀ ಆಸೀನನಾಗಿ ನನ್ನ ಜೀವನದಲ್ಲಿ ಬೆಳಕನ್ನು ಮೂಡಿಸೆಂದು ನಾವು 2 ಕರಗಳನ್ನು ಚಾಚಿ ಸೃಷ್ಟಿಕರ್ತರಾದ ದೇವರನ್ನ ಸ್ತುತಿಸಿ ಆರಾಧಿಸುತ್ತ ನಮ್ಮೆಲ್ಲ ಚಿತ್ತ ಭಾರಗಳನ್ನು ಒಪ್ಪಿಸಿಕೊಡೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ, ಮುರಿದ ಹೃದಯವನ್ನು ಹೊಲಿಯುವ ದೇವರೇ, ದುಃಖಿತರಿಗೆ ಶಾಂತಾನವೇ, ರೋಗಿಗಳಿಗೆ ಉಪಶಮನವೇ, ನಿರ್ಗತಿಕರಿಗೆ ಶಾಂತಿಯನ್ನು ಒದಗಿಸಿಕೊಡಲು ಬಂದವರೇ, ಬಲಹೀನರಿಗೆ ಬಲವಾದ ದೇವನೇ, ಇಲ್ಲಿ ಬಂದಿರುವ ನಾವೆಲ್ಲರೂ ಬಲಹೀನರೇ ಕರ್ತನೆ. ನಾವೆಲ್ಲರೂ ನಿಮಗೆ ವಿರುದ್ಧವಾಗಿ ಪಾಪ ಮಾಡಿದವರೇ. ಆದರೆ ನಿನ್ನ ಪ್ರೀತಿ ನಿನ್ನತ್ತ ನಮ್ಮನ್ನು ಸೆಳೆದಿದೆ ಕರ್ತನೆ. ನನ್ನ ಹೆಸರಿಡಿದು ಕರೆದ ದೇವರು ನೀನಲ್ಲವೇ ಸ್ವಾಮಿ. ನಿನ್ನ ಮುಂದೆ ಬಂದಿದ್ದೇನೆ ಸ್ವಾಮಿ. ಈ ಲೋಕ ಸಾಕಾಗಿದೆ ಕರ್ತನೆ, ಲೋಕದ ಜೀವನ ಸಾಕಾಗಿದೆ ದೇವ. ನಿನ್ನ ಕೃಪೆಯಿಂದ ನಾನು ಜೀವಿತವೆಲ್ಲವೂ ನಿನ್ನ ಮಗನಾಗಿ ಮಗಳಾಗಿ ನಿನಗೆ ಸಾಕ್ಷಿಯಾಗಿ ನನಗೆ ಒಬ್ಬಾಗಿ ಜಗಕ್ಕೆ ಬೆಳಕಾಗುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಲೆಂದು ನಿಮ್ಮಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸುತ್ತಿದ್ದೇವೆ. ಹಾಲೆಲೂಯ, 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 ಹಾಲೆಲೂಯ. ಈಶ್ವರಾಧನೆ. ಪಾಪ ನಿವೇದನೆಗಾಗಿ ಒಂದು 10 ಮಂದಿ ಹಿಂದೆ ಎಲ್ಲ ಹೋಗಿ ಹೃದಯದ ಮೇಲೆ ಕೈಗಳನ್ನು ಇಡುತ್ತಾ ನಾವು ಪೂರ್ಣ ಸಿದ್ಧರಾಗಲು ದೇವರಲ್ಲಿ ಕ್ಷಮೆ ಯಾಚಿಸಿ ಆ ದೈವ ಅಭಿಷೇಕವನ್ನು ನಾವು ಪಡೆಯೋಣ. ಎಲ್ಲರೂ ಎದ್ದು ನಿಲ್ಲಿ. ಒಂದು 5 ನಿಮಿಷ ಎಲ್ಲರೂ ಎದ್ದು ನಿಲ್ಲಿ. ಪರಿಪೂರ್ಣರ ಮುಂದೆ ನಾವು ನಿಂತಿದ್ದೇವೆ. ನಾವು ಪರಿಪೂರ್ಣರಾಗಬೇಕು. ಪೂರ್ಣವಾಗಿ ನನ್ನನ್ನು ಅಭ್ಯಂಗಿಸಿರಿ ಎಂದು ಪ್ರಾರ್ಥಿಸೋಣ. ಆಳ್ವಿಕೆ
ಪರಿಶುದ್ಧಾತ್ಮನೇ, ವಿಶ್ವಾಸದಲ್ಲಿ ಕೂಗಿ ಕರೆಯೋಣ ನಾವು. ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನೇ, ಜಜ್ಜಿ ನನ್ನ ರೂಪಿಸು, ಜಜ್ಜಿ ನನ್ನ ರೂಪಿಸು, ನಿನ್ನ ಚಿತ್ತದಂತೆ ಉಪಯೋಗಿಸು. ನಾವು ಹಾಡಿ ಪ್ರಾರ್ಥಿಸೋಣ. ನಿಮ್ಮ ಚಿತ್ತದಂತೆ ಉಪಯೋಗಿಸು. ಪರಿಶುದ್ಧಾತ್ಮನೇ, ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪವಿತ್ರಾತ್ಮರಿಂದ ತುಂಬಲ್ಪಟ್ಟ ಪ್ರತಿಯೊಬ್ಬರು ದೇವರಿಗೆ ಮೀಸಲಾದ ವ್ಯಕ್ತಿಗಳು. ಪರಿಶುದ್ಧಾತ್ಮರು ನಮ್ಮಲ್ಲಿ ನೆಲೆ ನಿಂತಿದ್ದಲ್ಲಿ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟ ದುಃಖಗಳಿಂದ ನಮ್ಮನ್ನು ಬೇರ್ಪಡಿಸಿ ನಮ್ಮನ್ನು ದೈವ ಕೃಪೆಯಲ್ಲಿ ಮುನ್ನಡೆಸುವರು. ಕೆಂಗಡಲ ಮುಂದೆ ಮೋಸೆ ನಿಂತಾಗ ದೇವರು ಹೇಳಿದರು, ಮೋಸೆ ಯಾಕೆ ಸುಮ್ಮನಿರುವೆ? ನಿನ್ನ ಕರಗಳನ್ನ ಕಡಲ ಕಡೆ ಚಾಚು. ಇಗೋ, ನನ್ನ ಬರಿದಾದ ಕರಗಳನ್ನ ಚಾಚುವಾಗ ಯೆಹೋವ ರೂಹನಾಗಿ ಬಿರುಗಾಳಿಯಾಗಿ ನನ್ನ ಜೀವನದಲ್ಲಿ ಬರುವಾಗ ಕೆಂಗಡಲನ್ನ ಹಿಬ್ಬಾಗಿಸಿ ನನ್ನ ಕಷ್ಟದಿಂದ ಬಿಡುಗಡೆ ನೀಡಿ ಆ ಕಷ್ಟದ ಆದಿಯ ಬಾಗಿಲನ್ನು ತೆರೆದು ಹೊಣನೆಲದ ಮೇಲೆ ನಿನ್ನನ್ನು ನಡೆಸಲು ಶಕ್ತರು ಪರಿಶುದ್ಧಾತ್ಮರು. ಪವಿತ್ರಾತ್ಮರನ್ನು ಆಶ್ರಯಿಸಿಕೊಂಡು ಮತ್ತೊಮ್ಮೆ ನಾವು ಆತ್ಮರನ್ನ ಕೂಗಿ ಕರೆಯೋಣ. ಪರಿಶುದ್ಧಾತ್ಮರೇ, ಕೆಂಗಡಲನ್ನು ಹಿಬ್ಬಾಗ ಮಾಡಿದ ದೇವರೇ, ನನ್ನನ್ನು ನನ್ನ ಕುಟುಂಬದಲ್ಲಿರುವ ಎಲ್ಲ ದುಃಖಗಳನ್ನು ಎಲ್ಲ ಕಷ್ಟಗಳನ್ನು ಕೆಂಗಡಲಂತೆ ಹಿಬ್ಬಾಗಿಸಿ ಕರ್ತನ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸಿರೆಂದು ಮತ್ತೊಮ್ಮೆ ಪರಿಶುದ್ಧಾತ್ಮರನ್ನ ಕೂಗಿ ಕರೆಯೋಣ. ವಾಗ್ದಾನವಾದ ಮನೆ ನನ್ನಲ್ಲಿ ಇಳಿದು ಬನ್ನಿರಿ. ಶಕ್ತಿಯುತ ದೇವರ ಮರೆ ಅಭಿಷೇಕ ಮಾಡ ಬನ್ನಿರಿ. ಎಲ್ಲರೂ ಸೇರಿಯೋಣ. ಕುಳಿತವರೆಲ್ಲ ಎದ್ದು ನಿಲ್ಲಿ. ಪರಿಶುದ್ಧಾತ್ಮರ ಅಭಿಷೇಕ ನಮ್ಮ ಮೇಲೆ ಇಳಿದು ಬರುವ ಸಮಯ. ಹಲ್ಲೆಲೂಯಾ, 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 ಹಲ್ಲೆಲೂಯಾ,
ಸೇರಿಯಾಗಿ ಸ್ತುತಿಸೋಣ. ಸೇರಿಯಾಗಿ ಆತ್ಮರೇ ಪವಿತ್ರಾತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ. 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 ಹಲ್ಲೆಲೂಯಾ, ಹಲ್ಲೆಲೂಯಾ. ಚಪ್ಪಾಳೆ ತಡುತ್ತಾ ಅಭಿಷೇಕ ಮಾಡಬನ್ನಿರಿ. ಅಭಿಷೇಕ ಮಾಡಬನ್ನಿರಿ. ವಂಚಿಸುವ ಪಾಪದಂದು ಕೆನ್ನಾಲಿಗೆ ರೂಪದಲ್ಲಿ ಇಳಿದು ಬಂದ ದೇವರು, ಏನು ಅರಿಯದೆ ಇದ್ದ ಜ್ಞಾನಿಗಳು ಭಯಭ್ರಾಂತರಾಗಿದ್ದರು. ಮುಂದಿನ ಜೀವನ ಏನೆಂದು ಪ್ರಶ್ನಿಸುತ್ತಿದ್ದಂತ ಶಿಷ್ಯರು ಪವಿತ್ರ